ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ 6 ಕನ್ನಡ. ನಾನು ನಿಮ್ಮ ನಾಗರಾಜ್. ಗೆಳೆಯರೆ, ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯ ಆರಂಭವಾಗಿದೆ. ಚಿಕ್ಕೋಡಿ ಎಂಪಿಯಾಗಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಆಯ್ಕೆಯಾಗಿದ್ದಾರೆ. ಇವರು ಅತಿ ಕಿರಿಯ ವಯಸ್ಸಿನ ಮಹಿಳಾ ಎಂಪಿ ಎನ್ನುವ ಹಿರಿಮೆಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ನನ್ನ ಅನುಭವದ ಪ್ರಕಾರ ಈ ರೆಕಾರ್ಡನ್ನು ಮುಂದೆ ಬೇರೆ ಯಾರಿಂದಲೂ ಮುರಿಯುವುದು ಕಷ್ಟ ಸಾಧ್ಯ. ಯಾಕೆಂದರೆ ಎಂಪಿ ಮತಕ್ಷೇತ್ರ ಎನ್ನುವುದು 8ರಿಂದ 10 ವಿಧಾನಸಭಾ ಮತಕ್ಷೇತ್ರಗಳನ್ನು ಒಳಗೊಂಡಿದ್ದಾಗಿರುತ್ತದೆ. ಆ ಎಲ್ಲ ಮತಕ್ಷೇತ್ರಗಳಲ್ಲಿಯೂ ಎಲ್ಲ ಮತದಾರರ ಮನವೊಲಿಸಿ ಆಯ್ಕೆಯಾಗಿ ಬರುವುದು, ಅದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದು ಯಾಕೋ ಆಗುವ ಮಾತಲ್ಲ ಎನ್ನಿಸುತ್ತಿದೆ. ಪ್ರಿಯಾಂಕರವರು ಆರಿಸಿ ಬಂದಿದ್ದು ಅವರಿಗೆ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರುತ್ತಿದೆ. ಬರೀ ಕಾಂಗ್ರೆಸ್ ಪಕ್ಷದವರಷ್ಟೇ ಅಲ್ಲ, BJP, JDS ಎನ್ನದೇ ಎಲ್ಲ ಕಾರ್ಯಕರ್ತರು, ರಾಜಕೀಯ ಮುಖಂಡರುಗಳು ಕೂಡ ಶುಭಾಶಯ ಕೋರುತ್ತಿದ್ದಾರೆ. ಹೌದು, ಹಾಗೆ ನೋಡಿದರೆ ಬೇರೆ ಪಕ್ಷದವರು, ರಾಜಕೀಯ ಶತ್ರುಗಳು ಶುಭ ಹಾರೈಸುವುದರಲ್ಲಿ ತಪ್ಪೇನಿದೆ? ನನಗಂತೂ ಹಾಗನಿಸುವುದಿಲ್ಲ. ಯಾಕೆಂದರೆ ಸಹೋದರಿ ಪ್ರಿಯಾಂಕಾ ಗಳಿಸಿದ್ದು ಸಾಮಾನ್ಯ ಗೆಲುವೇನಲ್ಲಲ್ರಿ. ಇಷ್ಟು ಕಿರುವಯಸ್ಸಿನಲ್ಲಿ ಅಷ್ಟು ದೊಡ್ಡ ಮತಗಳ ಅಂತರದಿಂದ ಗೆಲ್ಲುವುದಿದೆಯಲ್ಲ, ಅದು ಸಾಮಾನ್ಯ ವಿಷಯವಲ್ಲ. ಇಂಥ ಒಂದು ಗೆಲುವಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ, ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಪಕ್ಷ ಮತ್ತೊಂದು ಅನ್ನುವ ಭೇದ ಬೇಕೇನ್ರಿ? ಮಾನವೀಯತೆಯ ಸಣ್ಣದೊಂದು ಹೃದಯ ವೈಶಾಲ್ಯತೆ ಸಾಕಲ್ವಾ? ಹಾಗೆ ನೋಡಿದರೆ ಪ್ರಿಯಾಂಕರವರು ತಮ್ಮ ಗೆಲುವಿನ ನಂತರ ಒಂದು ದಿನವೂ ವಿಶ್ರಮಿಸಿಲ್ಲ. ಪಾದರಸದಂತೆ ಕ್ಷೇತ್ರದ ತುಂಬೆಲ್ಲ ಓಡಾಡುತ್ತಿದ್ದಾರೆ. ಹೋದ ವಾರ ಅಥಣಿ ನಗರ ಮತ್ತು ತಾಲೂಕಿನ ತುಂಬೆಲ್ಲ ಅದ್ಧೂರಿಯಾಗಿ ಅವರನ್ನು ಸ್ವಾಗತಿಸಿ ಅವರಿಗೆ ಶುಭ ಹಾರೈಸಲಾಯಿತು. ಅದು ಅಮೋಘವಾದ ಕ್ಷಣವಾಗಿತ್ತು. ಅದು ಪ್ರಿಯಾಂಕರವರ ಮುಂದಿನ ಭವ್ಯ ಭವಿಷ್ಯದ ಒಂದು ಝಲಕ್ನಂತೆ ಕಾಣಿಸ್ತಾ ಇತ್ತು. ಅಥಣಿಯ ಅವರ ಜೈತಯಾತ್ರೆ ಮುಂಬರುವ ಕೆಲವು ರಾಜಕೀಯ ವಿಪ್ಲವಗಳನ್ನು ಸೂಚಿಸುತ್ತಿದೆಯೇ ಎಂದು ನನಗನ್ನಿಸ್ತಾ ಇತ್ತು. ಅದಕ್ಕೆ ಕಾಲವೇ ಉತ್ತರಿಸಬೇಕು. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಉತ್ತರದ ತುದಿ ಅಥಣಿಯಿಂದಲೇ ಬಹಳಷ್ಟು ರಾಜಕೀಯ ಬದಲಾವಣೆಗಳು ಆಗುವ ಸೂಚನೆಗಳು ಕಂಡುಬರುತ್ತವೆ. ವೇಟ್ ಆ್ಯಂಡ್ ವಾಚ್. ಸ್ನೇಹಿತರೆ, ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.